ಇನ್ನು ಮುನಿರತ್ನ ವರ್ಸಸ್ ಡಿಕೆ ಸುರೇಶ್ ನಡುವಿನ ಒಂದು ಮಾತಿನ ಯುದ್ಧ ಮೊಟ್ಟೆ ಕದನ ಮುಂದುವರೆದಿದೆ. ಆಸಿಡ್ ದಾಳಿ ಆರೋಪ ಮಾಡಿದಂತಹ ಮುನಿರತ್ನಗೆ ಡಿಕೆ ಸುರೇಶ್ ಡಿಚ್ಚಿ ಕೊಟ್ಟಿದ್ದಾರೆ. ಆಸಿಡ್ ಅಂತ ಹೇಳುವಾಗ್ಲೇನೆ ದಾಳಿ ಆಗಿದೆ. ಯಾವಾಗ ಮುನಿರತ್ನ ಅಲ್ಲಿ ನಡ್ಕೊಂಡು ಬರ್ತಿರ್ತಾರೋ ಆಗ ಆಸಿಡ್ ಅಟ್ಯಾಕ್ ಅಂತ ಹೇಳಿ ಕ್ಲೂ ಕೊಡ್ತಾರೆ. ಆ ಕ್ಲೂ ಕೊಟ್ಟು 3 ಸೆಕೆಂಡ್ನಲ್ಲೇ ದಾಳಿ ಆಗಿದೆ. ಸೊ ಹಾಗಾಗಿ ಮುನಿರತ್ನ ಏನು ಆರೋಪ ಮಾಡ್ತಾ ಇದಾರಲ್ಲ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು. ಇದನ್ನ ಮುನಿರತ್ನನೇ ಸ್ಕ್ರಿಪ್ಟ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳಿ ಮಾತಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮುನಿರತ್ನ ಸೇವೆ ಸಲ್ಲಿಸಿದವರು, ಕಥೆಗಳನ್ನ ತಿರುಚಿ ಹೇಗೆ ಬೇಕಾದರೂ ಚಿತ್ರವನ್ನ ತೋರಿಸ್ತಾ ಇದ್ರು ಅವರು. ಸೊ ಒಳ್ಳೆ ಡ್ರಾಮಾ ಸ್ಕ್ರಿಪ್ಟ್ ಅನ್ನ ಮಾಡಿಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟ್ ಕೊಟ್ಟಿದ್ದಾರೆ. ಜಾಲಹಳ್ಳಿ ಲಿಮಿಟ್ಸ್ ಅಲ್ಲಿ ಹಿಡಿದುಬಿಟ್ಟು ಹೊಡೆದು ವಾರ್ನ್ ಮಾಡಿ ಕಳಿಸಿದ್ದಾರೆ. ಅಲ್ಲೂ ಹಿಂಗ್ ಮಾಡಿದ್ದಾರೆ. ನನ್ನ ಮೇಲೆ ಆವತ್ತಲ್ಲಿ ಆಸಿಡ್ ದಾಳಿ ಮಾಡಕ್ ಬಂದಿತ್ತು. ಅಲ್ಲಿ ಹನುಮಂತರಾಯಪ್ಪ ಆಫರ್ ಕೊಟ್ಟಿರೋದು ನನ್ನ ಶರ್ಟ್ ಅರ್ಧ ಹಾಕಿದ್ರೆ 20 ಲಕ್ಷ, ನನ್ನ ಮುಖಕ್ಕೆ ಮಸಿ ಬೆಳೆದ್ರೆ 10 ಲಕ್ಷ. ಈ ರೀತಿ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿ ನನ್ನ ಮೇಲೆ ಬಿಡ್ತಾ ಇರೋದು. ನನ್ನನ್ನು ಇವ್ರು ಕೊಲೆ ಮಾಡ್ತಾರೆ. ಕೊಲೆ ಮಾಡಿದಾಗ ಕಾನೂನನ್ನ ನಮ್ಮ ಮಾಧ್ಯಮದವರು ಇದನ್ನು ಎತ್ತಿಡೀರಿ. ಈ ಕೊಲೆಗೆ ಪ್ರಮುಖ ಕಾರಣಕರ್ತರು ಡಿಕೆ ಸುರೇಶು, ಡಿಕೆ ಶಿವಕುಮಾರು, ಕುಸುಮ, ಹನುಮಂತರಾಯಪ್ಪ, ಕೆಲವು ರೌಡಿಗಳು. ಮಾನ್ಯ ಶಾಸಕರು ನೇರವಾಗಿ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಮತ್ತು ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಕುಸುಮ ಅವ್ರ ಮೇಲೆ, ಅವ್ರ ತಂದೆ ಮೇಲೆ ಆರೋಪವನ್ನ ಮಾಡಿ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರು. ಬಹುಶಃ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಆ ವಿಡಿಯೋ, ಆಸಿಡ್ ಅಂತಿದ್ದಂಗೆನೇನೆ ಆಸಿಡ್ ದಾಳಿ ಆಗೋಗುತ್ತೆ. ಆಸಿಡ್ ಅಂತ ನನ್ನಕ್ಕಿನ್ನ 3 ಸೆಕೆಂಡ್ ಮುಂಚಿತವಾಗಿ ಆಸಿಡ್ ಅಂದಿದ ತಕ್ಷಣನೇ 3 ಸೆಕೆಂಡ್ಗೆನೆ ಮೊಟ್ಟೆನಲ್ಲಿ ದಾಳಿ ಆಗುತ್ತೆ. ಕನ್ನಡ ಚಿತ್ರರಂಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಜೊತೆಗೆ ನಿರ್ಮಾಪಕರಾಗಿ ಕೆಲಸ ಮಾಡಿದವರು, ಅವಾಗ ಸ್ಕ್ರಿಪ್ಟ್ ಬರಿತೀನಿ ಅಂತ ನನ್ನ ಹತ್ರ ಇದ್ದಾಗ ಹೇಳ್ತಿದ್ರು. ಕಥೆನೂ ತಿರ್ಚ್ತೀನಿ ಅಂತೇಳಿ ಕುರುಕ್ಷೇತ್ರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ತಿರ್ಚಿರೋಂಥದ್ದು. ಹೆಂಗ್ ಬೇಕಾದ್ರೂ ಜನಕ್ಕೆ ತೋರಿಸ್ತೀವಿ ಅಂತೇಳಿ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಸಿನಿಮಾಗಳು ಕಡಿಮೆ ಆಗ್ಬಿಟ್ಟಿದೆ. ಒಳ್ಳೆ ಸಿನಿಮಾಗಳಿಲ್ಲ ಅಂತೇಳಿ ನಾನೇ ಯಾಕೆ ನಟನೆ ಮಾಡಬಾರ್ದು ಅಂತ ಹೇಳಿ ಒಳ್ಳೆ ಡ್ರಾಮನ ಸ್ಕ್ರಿಪ್ಟ್ ಮಾಡಿ ನಿಮ್ ಕೈ ಕೊಟ್ಟಿದ್ದಾರೆ. ಇದು ಡಿಕೆ ಸುರೇಶ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಇನ್ನು ಕೇಂದ್ರ ಗೃಹ ಸಚಿವರಿಗೆ ಬೇಕಾದರೂ ಪತ್ರ ಬರೀಲಿ, ಎಸ್ಪಿಜಿ ಕ್ಯಾಟಗರಿಯ ಭದ್ರತೆಯನ್ನ ಬೇಕಾದರೂ ಪಡ್ಕೊಳ್ಳಿ. ಮುನಿರತ್ನ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಮಂತ್ರಿಗೆ ಪ್ರೆಸಿಡೆಂಟ್ಗೆ ಯಾಕೆ ಲೆಟರ್ ಬರೀಬೇಕಾಯ್ತು? ನಾನು ಇದಾಗತ್ತೆ ಅಂತ ಮೊದಲೇ ನಾನು ಇವತ್ತು ಪ್ರಧಾನಮಂತ್ರಿಗೆ ಬರೆದ್ರೆ ತಪ್ಪು. ಇವತ್ತೇನು ನಾನು ಹೇಳಿದ್ದೀನಿ ಈಗ ಇಷ್ಟು ನಾನು ಪತ್ರದಲ್ಲಿ ಬರೆದಿದ್ದೀನಿ. ನನ್ನ ಮೇಲೆ ಕಾಸಿ ಕೋಳಿ ಮೊಟ್ಟೆ ನಾನು ಯಾರಿಗೂ ಕೊಟ್ಟಿಲ್ಲ. ಇವತ್ತು ನಿಮ್ಗೆಲ್ಲ ಪತ್ರಗಳನ್ನ ಕಳಿಸ್ಕೊಡ್ತೀನಿ. ಕೊಡ್ಲಿ, ಏನ್ ಬೇಕಾದ್ರೂ ಕೊಡ್ಲಿ. ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೀಲಿ, ಎಸ್ಪಿಜಿ ಕ್ಯಾಟಗರಿ ಸೆಕ್ಯೂರಿಟಿ ತಗೋಬಿಡ್ಲಿ. ಯಾಕೆ ಗೊತ್ತಾ? ಎಸ್ಪಿಜಿ ಕ್ಯಾಟಗರಿ ಯಾಕೆ ಬೇಕು ಗೊತ್ತಾ? ರಘು ಅಂತ ಒಬ್ಬ ಇದ್ದ, ಅವ್ರ ಹತ್ರ ಡ್ರೈವರ್, ನಿಮ್ಗೆಲ್ಲ ಗೊತ್ತು. ಅದೊಂದು ತನಿಖೆ ಆಗ್ಬೇಕಲ್ಲಪ್ಪ. ಇನ್ನೊಬ್ಬ ಮಲ್ಲತ್ತಳ್ಳಿನಲ್ಲಿ ಒಬ್ಬ ಹುಡುಗ ಇದ್ದಾನೆ, ರಂಜಿತ್ ಅಂತ. ಅವನ ಕೈ ಕಾಲೆಲ್ಲ ಮುರಿದ್ಬಿಟ್ಟಿದ್ದಾರೆ. ನಾನು ಇಷ್ಟು ದಿನ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ, ಖಾಸಗಿ ವಿಚಾರಗಳನ್ನ ಮಾತಾಡಬಾರ್ದು ಅಂತ ಹೇಳಿ. ಇನ್ನು ಮುನಿರತ್ನ ತಲೆಗೂದಲು ಸುಟ್ಟಿದೆ ಅಂತ ಹೇಳಿ ಮಂಜುನಾಥ್ ಏನ್ ಹೇಳಿದ್ರಲ್ಲ, ಅವ್ರಿಗೂ ಕೂಡ ಡಿಕೆ ಸುರೇಶ್ ಡಿಚ್ಚಿ ಕೊಟ್ಟಿದ್ದಾರೆ. ಡಾಕ್ಟರ್ ಆಸ್ಪತ್ರೆಗೆ ಹೋಗಿ ಸಿಟಿ ಸ್ಕ್ಯಾನ್ ಮಾಡಬೇಕು ಅಂದ್ರು. ಮುನಿರತ್ನ ತಲೆಗೂದಲು ಸುಟ್ಟಿದೆ ಅಂತ ಬೇರೆ ಹೇಳಿದ್ರು. ನಿನ್ನೆ ನೋಡಿದ್ರೆ ಮುನಿರತ್ನ ತಲೆಯಲ್ಲಿ ಕೂದಲಿದೆ. ಮುನಿರತ್ನ ಏನ್ ವಿಗ್ ಹಾಕೊಂಡಿದ್ರ, ಇಲ್ಲ ಸುಟ್ಟು ಹೋಗಿದ್ಯಾ ನಿಜಕ್ಕೂ ಅಂತ ಹೇಳಿ ಡಾಕ್ಟರ್ ಹೇಳಿರೋದ್ರಿಂದ ಚೆಕ್ ಮಾಡ್ಲೇಬೇಕಲ್ವಾ.
ಸೊ ಮುನಿರತ್ನ ಮೇಲಿನ ದಾಳಿಯನ್ನ ಸಿಬಿಐ ತನಿಖೆಗೆ ಕೊಡ್ಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ವ್ಯಂಗ್ಯ ಮಾಡಿದರು. ಅವ್ರನ್ನ ನೋಡಿದೆ, ನಾನು ಮಾತಾಡಿದೆ ಮತ್ತು ಪರೀಕ್ಷೆ ಕೂಡ ಮಾಡಿದೆ. ಅವರು ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು. ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ, ಆವಾಗ ಕೂದಲು ಕೂಡ ಬಂತು ಅಂತ. ಸಾಮಾನ್ಯವಾಗಿ ಅಂದರೆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ ಅದು. ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ, ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು CT ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ. ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂಥ ಡಾಕ್ಟರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ. ಒಂದು CT ಸ್ಕ್ಯಾನ್ ಮಾಡ್ತಾರೆ ಇವಾಗ. ಅಲ್ಲ, ಅದು ಗೊತ್ತಿಲ್ಲ, ಅದೆಲ್ಲ ಪರೀಕ್ಷೆಗಳು ಮಾಡಬೇಕು. ಅದು ಮೇಲ್ನೋಟಕ್ಕೆ ಏಕಾಏಕಿ ಗೊತ್ತಾಗೋದಿಲ್ಲ. ಅಲ್ಲಲ್ಲ, ಅಲ್ಲಿ ಅಲ್ಲ, ಸ್ವಲ್ಪ ಕೂದಲು ಬರ್ನ್ ಆಗಿದೆ ಸ್ವಲ್ಪ. ನಾನು ಹೇಳೋದು ಇಷ್ಟೇ, CBI ತನಿಖೆ ಕೊಡ್ಲಿ. ಅವ್ರು ಯಾರೋ ಡಾಕ್ಟರ್ ಬೇರೆ ಆಸ್ಪತ್ರೆಗೆ ಹೋಗಿದ್ರು ಅಂತ ಅವರು CT ಸ್ಕ್ಯಾನ್ ಮಾಡಬೇಕು, ಕೂದಲೆಲ್ಲನೂ ಸುಟ್ಟೋಗಿದೆ ಅಂತ ಅಂದರು. ನಿನ್ನೆ ಸಾಯಂಕಾಲ ಬರ್ಬೇಕಾದ್ರೆ ನೋಡಿದೆ ಇನ್ನೊಂದು ವಿಡಿಯೋ ಬಂತು. CTR ಅವ್ರನ್ನ ಮನೆಯಿಂದ ಹೊರಗಡೆ ಬೀಳ್ಕೊಡುಗೆ ಮಾಡ್ತಾ ಇರೋವಂಥದ್ದು, ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಟೋಪನ್ ಹಾಕಬಿಟ್ಟಿದ್ದಾರೆ ತಲೆಗೆ. ಸುಟ್ಟೋಗಿದ್ದೆಲ್ಲ ತಿರ್ಗಾ ವಾಪಸ್ ಬಂದ್ಬಿಟ್ಟಿದೆ. ಅಥವಾ ಟೋಪನ್ನ ಇದನ್ನ ಏನೋ ವಿಗ್ ಹಾಕೊಂಡಿದಾರ ಅಥವಾ ಒರಿಜಿನಲ್ ಅಂತ ನೀವು ಸ್ವಲ್ಪ ಹೋಗಿ ತಲೆ ಜುಟ್ಟನ್ನ ಚೆಕ್ ಮಾಡಿ. ಯಾಕಂದ್ರೆ ಡಾಕ್ಟರ್ ಹೇಳಿದ ಮಾತು ನಂಬಲೇಬೇಕಲ್ಲ ನೀವು, ಒಳ್ಳೆ ಡಾಕ್ಟ್ರು, ಫೇಮಸ್ ಡಾಕ್ಟ್ರು. ಸೊ ನಟನೆಯ ಘಟನಾವಳಿಗಳು ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ.